ಅವನು ಖತರ್ನಾಕ್ ಕಳ್ಳ. ಸ್ವಾಮೀಜಿ ವೇಷ ಧರಿಸಿ ಜನರಿಗೆ ಟೋಪಿ ಹಾಕ್ತಿದ್ದ, ಮಾಟ ಮಂತ್ರದ ಕತೆ ಕಟ್ಟಿ ಉಂಡೆನಾಮ ಹಾಕ್ತಿದ್ದ. ಈ ಐನಾತಿ ಬೆನ್ನು ಬಿದ್ದ ಬೆಂಗಳೂರು ಖಾಕಿ ಖದೀಮನ ಕೈಗೆ ಕೋಳ ತೊಡಿಸಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಕಿರುತೆರೆ ನಟ ನಟಿಯರಿಗೆ ಬಿಲ್ಡರ್ಸ್ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ವಾಮೀಜಿ ವೇಷ ಧರಿಸಿ ಮುಸ್ಲಿಂ ವ್ಯಕ್ತಿಯಿಂದ ವಂಚನೆ. ಮಾಟ ಮಂತ್ರ ಪರಿಹಾರ ಮಾಡುತ್ತೇನೆಂದು ದೋಖ. ಈ ಫೋಟೋದಲ್ಲಿರೋ ಈತ ದಾದಾಪೀರ್ ಅಂತ, ಆದ್ರೆ ಕೆಲವೊಮ್ಮೆ ಇವನು ನಾರಾಯಣ ವೆಂಕಟರಮಣ ಅಂತಾನು ಹೆಸರು ಬದಲಿಸಿಕೊಳ್ತಿದ್ದ. ಸ್ವಾಮೀಜಿ ರೀತಿ ವೇಷ ತೊಟ್ಟು ಕಷ್ಟ ಅಂತ ಬರೋರನ್ನ ಟಾರ್ಗೆಟ್ ಮಾಡ್ತಿದ್ದ ಇವನು ನಿಮಗೆ ಮಾಟ ಮಾಡಿಸಿದ್ದಾರೆ, ಪರಿಹಾರ ಮಾಡ್ತೇನೆ ಅಂತ ಡ್ರಾಮಾ ಶುರು ಮಾಡ್ತಿದ್ದ. ಬೆಂಗಳೂರು, ಬಳ್ಳಾರಿ, ಶಿವಮೊಗ್ಗ ಸೇರಿ ಹಲವೆಡೆ ಈ ದಾದಾಪೀರ್ ಜನರಿಗೆ ವಂಚಿಸಿದ್ದಾನೆ. ಕಷ್ಟ ಅಂದವರ ಮನೆಯಲ್ಲಿ ಪ್ರತ್ಯಕ್ಷ ಆಗ್ತಿದ್ದ ಕ್ರಿಮಿ ಯಾರಿಗೂ ಗೊತ್ತಾಗದಂತೆ ಅವರ ಮನೆ ಸುತ್ತ ಮಡಕೆ ಇಟ್ಟು ಮಾಟ ಮಂತ್ರದ ರೀತಿ ಬಿಂಬಿಸ್ತಿದ್ದ. ಪರಿಹಾರ, ಪೂಜೆ ಅಂತ ಹೇಳಿ ಖಾಲಿ ಮಡಕೆಯಲ್ಲಿ ಚಿನ್ನಾಭರಣ ಹಾಕಿಸ್ತಿದ್ದ. ಪೂಜೆ ನೆಪದಲ್ಲಿ ಮನೆಯವರನ್ನ ಹೊರಗೆ ಕಳಿಸಿ ಅಸಲಿ ಚಿನ್ನವನ್ನ ಚೀಲಕ್ಕೆ ಇಳಿಸ್ಕೊಂಡು ನಕಲಿ ಚಿನ್ನವನ್ನ ಅಲ್ಲಿಡ್ತಿದ್ದ. 48 ದಿನ ಇದನ್ನ ತೆಗಿಬಾರ್ದು ಅಂತ ನಂಬಿಸಿ ಎಸ್ಕೇಪ್ ಆಗ್ತಿದ್ದ. 48 ದಿನದ ಬಳಿಕ ಮಡಕೆ ತೆಗೆದು ನೋಡಿದಾಗ ಆತನ ಕಳ್ಳಾಟ ಬಯಲಾಗಿದೆ. ಇತ್ತೀಚೆಗೆ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಕೈಚಳಕ ತೋರಿದ್ದ. ಇದೀಗ ಆರೋಪಿ ಬಂಧಿಸಿರುವ ಪೊಲೀಸರು 53,485 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಅರಿಶಿನ ಪೌಡರ್ ಹಾಕಿ ಅಥವಾ ಬೇರೆ ಪೂಜೆ ಗೀಜೆ ಮಾಡೋ ನೆಪದಲ್ಲಿ ಅವ್ರಿಗೆ ಹೊರಗೆ ಕಳಿಸಿ ಆ ಗೋಲ್ಡ್ ಚೇಂಜ್ ಮಾಡಿ ಅದರಲ್ಲಿ ಕಲ್ಲಿಟ್ಟು 48 ಡೇಸ್ ಆದಮೇಲೆ ನೀವು ಇದು ತೆಗಿಬೇಕು, ಇಲ್ಲಾಂದ್ರೆ ನಿಮಗೆ ಶಾಪ ಬರ್ತದೆ ಅಂತ ಏನೇನೋ ಹೇಳಿ ಈ ಥರ ಮಾಡಿದಾರೆ. ಮತ್ತೆ ಇಲ್ಲ ಅಫೆನ್ಸ್ ಆದಮೇಲೆ ಅವ್ರು ಬೇರೆ ರಾಜ್ಯಕ್ಕೆ ಹೋಗಿಬಿಡ್ತಿದ್ರು. 2022 ಇಂದ 24 ವರೆಗೆ ಇಲ್ಲ ಸಾಕಷ್ಟು ಕೇಸಸ್ ರಿಪೋರ್ಟ್ ಆಗಿದೆ. 485 ಗ್ರಾಮ್ಸ್ ಆಫ್ ಗೋಲ್ಡ್, ಅಂದಾಜು 53 lakhs ಇದೆ. ಕಿರುತೆರೆ ನಟ ನಟಿಯರಿಗೆ ಬಿಲ್ಡರ್ಸ್ ವಂಚನೆ. ಸೈಟ್ ಕೊಡಿಸೋದಾಗಿ ಎಎಸ್ಬಿ ಡೆವಲಪರ್ಸ್ನಿಂದ ಕಿರುತೆರೆ ನಟ ನಟಿಯರಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. ನಕಲಿ ಪ್ಲಾನ್, ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಕೊಟ್ಟವರಿಗೆ ಮೋಸ ಮಾಡಿದ್ದಾರೆ ಅಂತ ಆರ್ಆರ್ ನಗರ ಠಾಣೆಗೆ ಭಾವನಾ ಬೆಳಗೆರೆ ದೂರು ನೀಡಿದ್ದಾರೆ. ಈ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಚಪ್ಪ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.